ಗಾಡಿ ನೋಡ್ರಿ ಎಷ್ಟು ಮಸ್ತ್ ಕಾಣತೈತೆ ಅಂದ್ರೆ ಬಿಸಿಲಿಗೆ ಯಾರ ಪೈಪ್ ಹಿಡಿದು ಬಿಡೋಕೆ ಹಿಂಗೆ ವಾಟರ್ ಸಿಕ್ಸ ನಂಗೆ ಎಷ್ಟು ಜನ ನೋಡಿ ಅಂದ್ರೆ ಲಿಟ್ರಲಿ ಎಲ್ಲರೂ ಕ್ಯಾಂಡ್ ಆಗಿ ಕೊಡೈತಾರೆ. ಹಾಯ್ ಹಲೋ ನಮಸ್ಕಾರ, ಜೈ ಶ್ರೀರಾಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಇವತ್ತು ನಾನು ಊರಿಗೆ ಹೊಂಟಿದ್ದೆ. ಊರಿಗೆ ಎದಕ್ಕೆ ಹೊಂಟೀನಿ ಅಂದ್ರೆ ಓಟ್ ಹಾಕೊಂತೀನಿ. ಸೊ ಓಟ್ ಹಾಕಕ್ಕಂತ ಅಷ್ಟೇ ಅಲ್ಲ, ವಿತ್ ಗೇರ್ಸ್ ಐತಿ. ಗೇರ್ಸ್ ಬಂದವು ಮೊನ್ನೆ ಬಂದು ಗೇರ್ಸ್. ಸೊ ಗೇರ್ಸ್ ಎಲ್ಲ ಹಾಕ್ಕೊಂಡು ಊರಿಗೆ ಹೊಂಟಿದ್ದೆ. ಯಾಕಂತಂದ್ರೆ ನನ್ಗೆ ನೋಡೋದೈತಿ ನನ್ನ ಬಾಡಿ ಹೆಂಗೆ ರೆಸ್ಪಾಂಡ್ ಮಾಡ್ತೈತಿ ಬಿಸಿಲು ಒಳಗೆ. ಆಲ್ಮೋಸ್ಟ್ ಒಂದು ನಿಯರ್ಲಿ 40 ಐತಿ. ಬರ್ತಾ ಒಂದು 5:30 ಆದ ತಕ್ಷಣ ಅದನ್ನು ನೋಡೋದೈತಿ ಹೆಂಗೆ ಬಾಡಿ ರೆಸ್ಪಾಂಡ್ ಮಾಡ್ತೈತೆ ಅಂತ. ಸೊ ಅದಕ್ಕೆ ಗೇರ್ಸ್ ಮೇಲೆ ಹೊಂಟೀನಿ. ಈಗ ಎಲ್ಲಿಗೆ ಹೊಂಟೀನಿ ಅಂದ್ರೆ ಊಟ ಮಾಡೋಕೆ. ಸೊ ಊಟ ಮಾಡಿ ಬಂದು ಒಂದು 2:30 ಬಿಟ್ಟನಂದ್ರೂ 250 ಕಿಲೋಮೀಟರ್ಸ್ ಐತಿ. ಆಲ್ಮೋಸ್ಟ್ ಒಂದು ಬ್ರೇಕ್ ಗೀಕ್ ಎಲ್ಲ ತೊಗೊಂಡು ಹೋಗೋಷ್ಟೇ ಒಂದು 7:15 ಆಗ್ಬೋದೇನೋ ಮೇ ಬಿ. ಸೊ ಎಸ್, ಯಾರ್ಯಾರು ಈ ವಿಡಿಯೋ ನೋಡತ್ತೀರಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಟೈಮ್ ಇವಾಗ 2:30 ಆ್ಯಂಡ್ ವಿ ಆರ್ ರೆಡಿ ಟು ಗೋ, ಆಲ್ ಸೆಟ್. ಈ ಕ್ಯಾಮ್ರಾದಿಂದ ಯಾರಾದ್ರೆ ಅಂದ್ರೆ ಚಿನ್ನೋದನ ನನ್ನ ಜೊತೆ ಪಿಲ್ಲೋನಾಗಿ ಬರತ್ತಾನ. ಸೊ 2:15 ಫೀಲ್ ಅಪ್ ಮಾಡಿಸಿ ಇಲ್ಲಿಂದ ಹೋಗೋಕೆ ಒಂದು ಹುಬ್ಳಿ ದಾಟಕ್ಕೆ ಒಂದು 5-10 ನಿಮಿಷ ಬೇಕಾಕೈತೆ ಫೀಲ್ ಅಪ್ ಎಲ್ಲ ಮಾಡಿಸ್ಕೊಂಡು. ಸೊ ನಿಮಗೆ ನಾನು ಬೈಕ್ ಮೇಲೆ ಸಿಗ್ತೀನಿ. ಲೆಟ್ಸ್ ಗೋ ಗೈಸ್. ಗದಗಿಂದ ಕೊಪ್ಪಳಕ್ಕೆ ಹೋದ್ನಾಗ ಒಂದು ಟೋಲ್ ಗೇಟ್ ಬರ್ತೈತೆ, ಅಲ್ಲಿದ್ದೀವಿ. ಬಿಸಿಲು ಇಷ್ಟ ಐತಂದ್ರೆ ಹೇಳೋದು ಬೇಡ. ತಿಂಡಿ ಮ್ಯಾಗ ಹೊಡಿಬೇಕಂತ ಬಂದ್ವಿ, ಅದ್ರ ತಿಂಡಿ ಮುರಿದೈತಿ. ಎಷ್ಟು ಬಿಸಿಲು ಐತಂದ್ರೆ ಈ ಬಿಸಿದು ಏನಾರ ತೊಗೊಂಡು ನಿಂಗೆ ಕಣ್ಣಿಗೆ ಒಯ್ದಂಗೆ ಆಗುತ್ತಲ್ಲ, ಅಷ್ಟು ಸ್ಪೀಡಾಗಿ ಕಣ್ಣು ಅಷ್ಟು ಬೇನಾಗತ್ತವ. ಇದೆ ಕೋಲ್ಡ್ ವಾಟರ್ ನಿಂಗೆ ಚಿನ್ನ ಬೇಡ ಬೈ, ಸಾಕು. ನಿಂಗೇನು ಬಿಸಿ ಅನ್ಸಲ್ದು ಚಿನ್ನ? ಹಾಂ ಕೇಳ್ಬೇಡ ಬೈ. ಲಿಟ್ರಲಿ ಹೆಂಗಾದೈತೇಳ ಕಣ್ಣಿಗೆ ಇವು ಬಿಸಿ ಹಿಂಗೆ ಹಿಂಗೆ ವ್ಯವಸ್ಥೆ ಬರ್ತವೆ. ಹಿಂಗೆ ಹಂಗೆ ಸೀದಾ ಕಣ್ಣಿಗೆ ಬಿಡ್ದಂಗೆ ಆಗತ್ತವ. ಇಲ್ಲೇ ರೋಗಿ ಸ್ವಿಮ್ಮಿಂಗ್ ಪೂಲ್ ಹಿಂಗೆ ಮಸ್ತ್ ಕೊಡಂಗೆ ಆಯ್ತು. ಒಂದು ಇದು ನಡೀತಿ ನಾನು ಸ್ಕೋಡದ ನಿಂಗೆ ಸೀದಾ ಸಡನ್ ಹಿಂದೆ ಬಂದು. ಹೌದೌದು, ಇನ್ನೋವಾ ಆದ್ಮೇಲೆ ಬಂದಲ್ಲ ಪೂರ ಹಿಂಗೆ ಹೊಡೆದಿ ನಿಂಗೆ ಲಾಸ್ಟ್ ಮೂಮೆಂಟಿಗೆ ಬಂದು ಸಡನ್ ಆಗಿ ಹಿಂಗೆ ಹೋದಪ್ಪ. ಹೌದೌದು, ಬಂದಾದ್ಮೇಲೆ 1 ಸೆಕೆಂಡ್ ಇಲ್ಲಿಂದ 35 ಕೊಪ್ಪಳ ಏನೋ ಸಮೀಪ ಇರ್ಬೋದು. ಇಲ್ಲಿಂದ ಆಯ್ತು. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಐತೆ ಕೊಪ್ಪಳ. ಸೊ ಕೊಪ್ಪಳಕ್ಕೆ ರೀಚ್ ಆಗಿ ಅಲ್ಲಿಂದ ಗಂಗಾವತಿ. ಸೊ ಗಾಡಿ ನೋಡ್ರಿ ಎಷ್ಟು ಮಸ್ತ್ ಕಾಣತೈತೆ ಅಂದ್ರೆ ಸಿಕ್ಸಿ. ಕ್ಯಾಮ್ರಾ ಆ್ಯಂಗಲ್ ಯಾವ್ಯಾವ ಹೆಂಗೆ ಹಿಡಿತಾರೆ ಅಂತ ಸ್ವಲ್ಪ ಕಲಿಬೇಕೈತೆ ಏನು ಚಿನ್ನ? ನೀವೆಲ್ಲ ಸ್ವಲ್ಪ ಹೇಳ್ಕೊಟ್ರೆ, ನೀವು ಕಾರ್ತಿಕ್ ಬೈ ಎಲ್ಲ ಹೇಳ್ಕೊಟ್ರೆ ಮಸ್ತ್ ಹಾಕೈತಿ. ಕಲಿಯಮ್ ಇನ್ನು ಭಾಳ ಟೈಮ್ ಐತಿ. ಬಿಸಿಲಿಗೆ ಯಾರ ಪೈಪ್ ಹಿಡಿದು ಬಿಡೋಕೆ ಹಿಂಗೆ ವಾಟರ್ ಸಿಕ್ಸ ನಂಗೆ. ಹ್ಞೂ ಚಲೋ. ಎಷ್ಟು ಟೈಮ್ ನೋಡ್ತೀರಿ? 3:48 3:50 ಬಿಟ್ರೆ 30 ಕಿಲೋಮೀಟ್ರ್. 4:15 ರೀಚ್ ಆಗ್ತೀವಿ ರೀ ಗಂಗಾವತಿ, ಸಾರಿ ಕೊಪ್ಪಳ. ಸೊ ಸಿಗೋಣ ಮತ್ತೆ. ಶಾರ್ಟ್ ಟ್ರೆಕ್ ತೊಗೊಂಡಿತ್ತು ಇವಾಗ.
ಏನಾಯ್ತಂದ್ರ ಏನಾಗುತ್ತೆ ಚಿನ್ನು ಏನ್ ಮಾಡದಾರಲ್ರ ಎಷ್ಟು ಜನ ನೋಡಿ ಅಂದ್ರ ಲಿಟ್ರಲಿ ಎಲ್ರು ಸ್ಟ್ಯಾಂಡ್ ಹಾಕಿ ಹೊಡತಾರ. ಎಷ್ಟು ಜನ ಸ್ಟ್ಯಾಂಡ್ ಹಾಕಿ ಹೊಡತಾರಂದ್ರ ಬರೋರಿಗೆಲ್ಲ ಕೈ ಮಾಡಿ ಅಣ್ಣ ಸ್ಟ್ಯಾಂಡ್ ಅಣ್ಣ ಹೇಳೋದಾಯ್ತು. ಏನ್ ಚಿನ್ನ ಶಾರ್ಟ್ ಬ್ರೇಕ್ ಕಂಡಿದ್ದ ಕುಂತೆಲ್ಲ ಫುಲ್ ಯಾಕೆಲ್ಲ ಬ್ಲಾಸ್ಟ್ ಆಗಿ ಹೋಗೈತಿ. ಆಯ್ತು ಅರೌಂಡ್ ಇನ್ನೊಂದು 50 ಕಿಲೋಮೀಟರ್ ಐತೆನ, ಒಂದು 50 ಕಿಲೋಮೀಟರ್. ಎನ್ಫೀಲ್ಡ್ ರೀ, ಎನ್ಫೀಲ್ಡ್ ಇದೆ. 5 ನಿಮಿಷ ಬ್ರೇಕ್ ತಗೊಂಡ ಒಂದು 7:30 ಅರೌಂಡ್ 8 o'clock ಮುಟ್ತೀವಿ. ಏನಾರ ಹೇಳೋದೈತಿ ಚಿನ್ನ? ಓಕೆ ಅಣ್ಣ ಓಕೆ ಅಣ್ಣ. ಗೈಸ್ ಟೈಮ್ ಇವಾಗ 9:35 ಆ್ಯಂಡ್ ನಾನು ರೀಚ್ ಆಗಿದ್ದೆ ನಮ್ಮೂರಿಗೆ ಅರೌಂಡ್ 7:30 ರೀಚ್ ಆಗಿದ್ದ. ಟೋಟಲ್ ಕಿಲೋಮೀಟರ್ಸ್ ಡನ್ ಈಸ್ 230 ಕಿಲೋಮೀಟರ್ಸ್. 5 hours ಒಳಗೆ ಬಂದಿದ್ದೆ. 2:30 ಬಿಟ್ಟು 7:30 ಬಂದಿದ್ದೆ. ಯಾಕೆ ಲೇಟ್ ಆಯ್ತಪ್ಪ ಅಂತಂದ್ರೆ ಭಾಳ ಕಡೆ ಸ್ಟಾಪ್ ತೊಗೊಂಡ್ವಿ. ನಿಜವಾಗ್ಲೂ ಯಾಕೆ ಸ್ಟಾಪ್ ಅಂತಂದ್ರೆ ನೀರೇನಲ್ಲ ಒಂದು ಕಡೆ ತೊಗೊಂಡು ಎಕ್ಸ್ಟ್ರಾ ಒಂದು ಕುಡಿದ್ಮೇಲೆ ಒಂದು ಕಡೆ ನೀರು ತೊಗೊಂಡು ಇನ್ನೊಂದು ಕಡೆ ಹೋಗೋಷ್ಟಿಗೆ ಬಿಸಿ ಆಗಿಬಿಡೋದು. 10 ಕಿಲೋಮೀಟರ್ ಆಗಿರೋಲ್ಲ ಅವಾಗಲೇ ಬಿಸಿ ಆಗಿಬಿಡೋದು. ಮೊದಲೇ ನಾವು ತಿಂಡಿ ಮ್ಯಾಗ ಗಾಡಿ ಹೊಡಿಬೇಕಂತ ಬಿಸಿಲಾಗಿ ಬಂದ್ವಿ, ಅಲ್ಲಿ ತಿಂಡಿ ಮುರಿದೈತಿ. ಆಮೇಲೆ ಎಲ್ಲಾರು ಸ್ಟಾಪ್ ಮಾಡಿ ನೀರು ಕುಡಿಬೇಕಂದ್ರೆ ನೀರು ಬೆಚ್ಚಗಾಗ್ಯವು. ಎಲ್ಲಿ ನೀರು ಸಿಗ್ತಾವ ಅಲ್ಲೇ ನೀರು ಕುಡಿಯೋದು. ಎಕ್ಸ್ಟ್ರಾ ಇದ್ದಿದ್ದು ಅದು ಮುಖ ತೊಳೆಕಂತ ಅಲ್ಲೇ ಇಟ್ಬಿಟ್ಟಿದ್ವಿ. ಸೊ ಹೆಂಗ ಒಂದು ಮಾಡಿ ಒಟ್ಟೆ ರೀಚ್ ಆದ್ವಿ. ಬಟ್ ಇಟ್ ವಾಸ್ ವೆರಿ ವರ್ತ್ ಎಟ್ ದ ಎಂಡ್. ಏನೋ ಒಂದು ಕಲ್ತಂಗೆ, ಯಾಕಂದ್ರೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಗೊತ್ತೈತಿ ಈ ರೈಡ್ ಒಳಗೆ. ಸೊ ಫಾರ್ ಸೋ ಗುಡ್. ಆ್ಯಂಡ್ ನೀವು ಯಾರು ಈ ವಿಡಿಯೋ ನೋಡೋತಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನೊಬ್ರಿಗೆ ಹೇಳ್ರಿ ಈ ಥರ ಹಿಂಗೆ ವಿಡಿಯೋ ನೋಡ್ರಿ ಅಂತ. ಆ್ಯಂಡ್ ಎಸ್ ಆದಷ್ಟು ಬೇಗ ಜಲ್ದಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಜೈ ಶ್ರೀರಾಮ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.